ಲಾರಿಗಳಿಗೆ ಕಲ್ಲು ತೂರಾಟ, ತಡರಾತ್ರಿ ಹೆದ್ದಾರಿಯಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ-ಬೀರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡರಾತ್ರಿ ಲಾರಿಗಳಿಗೆ ಕಲ್ಲು ತೂರಾಟ ನಡೆಸಿರುವ ಗಂಭೀರ ಘಟನೆ ವರದಿಯಾಗಿದೆ. ಬುಧವಾರ ರಾತ್ರಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಹುಬ್ಬಳ್ಳಿ-ಧಾರವಾಡ ಜಿಲ್ಲೆಗೆ ಕೃಷಿ ದಾಸ್ತಾನು ಸಾಗಿಸುತ್ತಿದ್ದ ಸುಮಾರು 10ಕ್ಕಿಂತ ಹೆಚ್ಚು ಲಾರಿಗಳ ಮೇಲೆ ಅಪರಿಚಿತ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಈ ಘಟನೆ ಮೇದುಗೊಂಡನಹಳ್ಳಿ ಭೋವಿ ಕಾಲೋನಿಗೆ ಹೋಗುವ ರಸ್ತೆ ಸಮೀಪ ನಡೆದಿದೆ. ಕಲ್ಲು ತೂರಾಟದಿಂದ ಹಲವಾರು ಲಾರಿಗಳ ಗಾಜು ಪುಡಿಪುಡಿಯಾಗಿದ್ದು, ಓರ್ವ ಲಾರಿ ಚಾಲಕನಿಗೆ ಕೈಗೆ ಕಲ್ಲು ತಗುಲಿ ಗಾಯವಾಗಿದೆ. ಅಚಾನಕ್ ದಾಳಿಯಿಂದ ಭಯಭೀತಗೊಂಡ ಲಾರಿ ಚಾಲಕರು ತಕ್ಷಣ 112ಗೆ ಕರೆ ಮಾಡಿ ಪೊಲೀಸರಿಗೆ ಸಹಾಯ ಕೋರಿದ್ದಾರೆ. ಮರವಂಜಿ ಪೆಟ್ರೋಲ್ ಬಂಕ್ ಬಳಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು, ಅಪರಿಚಿತ ವ್ಯಕ್ತಿಗೆ ಸೇರಿದ್ದ ಎನ್ನಲಾದ ಬೈಕ್ ಒಂದನ್ನು ವಶಕ್ಕೆ ಪಡೆದಿದ್ದಾರೆ. ಗಾಯಗೊಂಡ ಚಾಲಕನಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು, ಬೆಳಗ್ಗೆ ತನಕ ಸ್ಥಳದಲ್ಲೇ ತಂಗಿದ ಲಾರಿ ಚಾಲಕರು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ತಿಳಿಸಿದ್ದಾರೆ. ಲಾರಿ ಚಾಲಕರುಗಳಾದ ನವೀನ್ ಡೋರೆ, ಅಂಪಯ್ಯ ಹಿರಿಯೂರು, ಗುರುರಾಜ್ ಬೆಂಗಳೂರು, ಶಿವಾನಂದ್ ಸೇರಿದಂತೆ ಇತರರು ಮಾತನಾಡಿ, ಲಾರಿಗಳನ್ನು ಅಡ್ಡಗಟ್ಟಿ ನಿಲ್ಲಿಸಲು ಯತ್ನಿಸುತ್ತಾರೆ. ನಿಲ್ಲಿಸದಿದ್ದರೆ ಸುಮಾರು 10 ಮೀಟರ್ ದೂರದಿಂದ ಕಲ್ಲು ತೂರುತ್ತಾರೆ. ಕಳೆದ 2-3 ಬಾರಿ ಇದೇ ರೀತಿ ಘಟನೆ ನಡೆದಿದೆ. ತಡರಾತ್ರಿ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳಿಗೆ ಭಾರೀ ಅಪಾಯ ಉಂಟಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಸರಳಿ ಅಪರಾಧವಾಗಿರುವ ಅನುಮಾನ ವ್ಯಕ್ತವಾಗಿದ್ದು, ಹೆದ್ದಾರಿಯಲ್ಲಿ ಸಂಚರಿಸುವ ಚಾಲಕರ ಸುರಕ್ಷತೆಗೆ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಕೇಳಿಬಂದಿದೆ. ವರದಿ ದೇವರಾಜ್ ಕೆ, ನೆಲ್ಲಿಹಂಕಲು, ದಾವಣಗೆರೆ, ಪ್ರಜಾಪವರ್ ಟಿವಿ.